ಇದೆ ಮತ್ತೊಮ್ಮೆ ಸ್ವಾಗತ ಮಾಡಿರುತ್ತಾ ಮೊದಲಿಗೆ ಅನೌಪಚಾರಿಕವಾಗಿ ನಿಮ್ಮೆಲ್ಲರಿಗೂ ಒಂದು ಅಭಿನಂದನೆ ಸಲ್ಲಿಸಲಿಕ್ಕೆ ನಾವು ಇಷ್ಟಪಡ್ತೀವಿ. ಏನು 10ರಿಂದ 16ವರೆಗೆ ಏನು ಪುಸ್ತಕ ಮೇಳ ನಡೀತದೆ ಅದೆಲ್ಲವೂ ಕೂಡ ಇಡೀ ಜಿಲ್ಲೆಯಾದ್ಯಂತ ಎಲ್ಲರ ಗಮನಕ್ಕೆ ಬರುವಾಗ ಆ ಥರದ ಕೆಲಸವನ್ನು ಈ ಮೀಡಿಯಾಗಳು ಮಾಡಿದ್ದಾವೆ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಖುಷಿ ತರುವಂಥ ಒಂದು ಸಂಗತಿ. ಅದು ಇನ್ನಷ್ಟು ತಲುಪಬೇಕಾದ ಅಗತ್ಯ ಕೂಡ ಇದೆ ಅನ್ನುವಂಥದ್ದು ಹೇಳ್ತಾ, ಮುಖ್ಯವಾಗಿ ಈ ಪುಸ್ತಕ ಮೇಳವನ್ನು ಯಾಕಾಗಿ ಮಾಡ್ತಾ ಇದ್ದೀವಿ ಅನ್ನುವಂಥದ್ದನ್ನು ಕಳೆದ ಪತ್ರಿಕಾಗೋಷ್ಠಿಯಲ್ಲಿ ನಿಮ್ಮ ಗಮನಕ್ಕೆ ತಂದಿದ್ದೇನೆ. ಒಂದು ವಿಚಾರ ಹೇಳಬೇಕು ಅಂತಂದರೆ, ಬುದ್ಧ ಲೌಕಿಕ ವಿಚಾರದಲ್ಲಿ ನಿನಗೆ ನೀನೇ ಬೆಳಕು ಅಂತ ಹೇಳಿದ್ರು. ನಿನಗೆ ಯಾರೂ ಕೂಡ ಇಲ್ಲ, ನಿನ್ನ ಯಾವುದೋ ಒಂದು ಲೋಕದ್ದು ನಿನ್ನನ್ನು ರಕ್ಷಣೆ ಮಾಡಲಿಕ್ಕೆ ಬರಲ್ಲ, ನಿಮ್ಮನ್ನು ಕಾಪಾಡೋದಿಲ್ಲ, ನಿನ್ನ ದಾರಿಗೆ ನೀನೇ ಬೆಳಕು ಅಂತ ಹೇಳಿದ್ರು. ಅಂದರೆ ಈ ಎಲ್ಲ ಆಗುವಗಳಿಗೆ ಇಲ್ಲಿಯ ವ್ಯವಸ್ಥೆ ಕಾರಣ ಆಗಿದೆ ಅನ್ನುವಂಥ ವಿಚಾರವನ್ನು ಪ್ರತಿಪಾದನೆ ಮಾಡಿದಂಥವ್ರು. ಆ ವಿಚಾರಧಾರಿಯನ್ನು ಹಿಡ್ಕೊಂಡು ಬಂದಂಥವರು ಬುದ್ಧ, ಅಂಬೇಡ್ಕರು ಮತ್ತು ಬೇರೆ ಬೇರೆ ದಾರ್ಶನಿಕರು, ಪುಲೆ ಆಗಿರ್ಬೋದು, ಬೇರೆ ಬೇರೆ ಈ ಥರದ ದಾರ್ಶನಿಕರು ಏನಿದ್ದಾರೆ, ಇಂಡಿಯಾದ ದಾರ್ಶನಿಕರು ಏನಿರಲ್ಲ, ಬುದ್ಧ ಕೊಟ್ಟಿರುವಂಥ ಈ ಲೌಕಿಕ ವಿಚಾರಧಾರೆಯ ವಿಚಾರ ಏನು ಅಂತಂದರೆ, ಹೀಗೆ ಹೇಳ್ತಾನೆ, ಇಡೀ ಸಾಹಿತ್ಯ ಅನ್ನೋದು ಏನಿದೆಯಲ್ಲ, ಅಥವಾ ಈ ಪುಸ್ತಕಗಳ ಅನ್ನುವಂಥದ್ದು ಏನಿದೆಯಲ್ಲ, ಈ ಸಾಹಿತ್ಯ ಮತ್ತು ಸಾಹಿತಿಗಳು ಮತ್ತು ಈ ಪುಸ್ತಕಗಳು ಏನಿದೆಯಲ್ಲ, ಅದು ಜನ ಬದುಕಿನ ಒಂದು ನಕಲು, ಅದು ಅವ್ರ ಭಾಷೆಯ ನಕಲು. ಅದು ಈ ಸಾಹಿತ್ಯಕ್ಕೆ ಅವ್ರದ್ದೇ ಆದ ಕಲ್ಪನೆ ಇರಬಹುದು, ಆದರೆ ಎಲ್ಲವೂ ಕಲ್ಪನೆ ಸಿಕ್ಕಿದ್ದು ಈ ಸಮಾಜದಿಂದ ಸಿಕ್ಕಿದ್ದು, ಅದು ಜನ ಬದುಕಿನಿಂದ ಸಿಕ್ಕಿದ್ದು ಅನ್ನೋದನ್ನು ನಾವು ನೋಡ್ತಾ ಇದ್ದೇವೆ. ಅಂದರೆ ಜನ ಬದುಕಿನ ನಕಲಾಗಿ ಸಾಹಿತ್ಯಗಳು ಬರೆಯೋದನ್ನು ನೋಡ್ತಾ ಇದ್ದೇವೆ. ಅವ್ರದ್ದೇ ಆದಂಥ ಸ್ವಾತಂತ್ರ್ಯ ಇತ್ಯಾದಿಗಳು ಇದಾವೆ, ನಾವು ಅಲ್ಲಗಳೆಯೋದಿಲ್ಲ. ಇಡೀ ಹಾಗಿರುವಾಗ ನಾವು ಇವತ್ತಿನ ಸಂದರ್ಭದೊಳಗಡೆ ಜನಮುಖಿ ಆಗ್ತಕ್ಕಂಥ ರೀತಿಯಲ್ಲಿ ಜನಕ್ಕೆ ಅಗತ್ಯವಾಗಿರುವಂಥ ಬದುಕಿನ ಬಗ್ಗೆ ದರ್ಶನ ಕೊಡುವಂಥ ಪುಸ್ತಕಗಳು ಏನದವಲ್ಲ, ಆ ಪುಸ್ತಕಗಳ ಬಗ್ಗೆ ಆದ್ಯತೆ ಕೊಟ್ಟು ಆ ಪುಸ್ತಕಗಳು ಇವತ್ತು ಜನರಿಗೆ ತಲುಪಬೇಕು ಅನ್ನೋ. ಬಿಜಾಪುರದಲ್ಲಿ ಇದೇ ದಿನಾಂಕ 10ರಿಂದ 14ರವರೆಗೆ ನಡೆಯಲಿರುವ ಈ ಬುದ್ಧ ಬಸವ ಬಾಬಾ ಸಾಹೇಬರ ಪುಸ್ತಕ ಮೇಳದ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿದಂಥ ಎಲ್ಲ ನಮ್ಮ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ಆಧಾರದ ಸ್ವಾಗತ ಕೋರ್ತಾ, ಈ ಪುಸ್ತಕ ಮೇಳ ಮೇ ಸಾಹಿತ್ಯ ಮೇಳ ಬಳಗ ಮತ್ತು ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಆಶ್ರಯದಲ್ಲಿ ಜರುಗ್ತಾ ಇದೆ. ಈಗಾಗಲೇ ನಮ್ಮ ಬಸವರಾಜ ಸುಳಿಬಾಯಿ ಸರ್ ಹೇಳಿದಾಗೆ ಈ ಪುಸ್ತಕ ಮೇಳದ ಆಶಯಗಳೇನು, ಉದ್ದೇಶಗಳೇನು ಮತ್ತು ಈ ಕಾರ್ಯಕ್ರಮ 4 ದಿನ ಯಾವ ರೀತಿ ಜರುಗುತ್ತೆ ಅನ್ನೋದು ವಿವರವಾಗಿ ಹೇಳಿದ್ದಾರೆ. ಇದರ ಬಗ್ಗೆ ನಾನೇನು ಹೆಚ್ಚಿಗೆ ಮಾತಾಡೋದಿಲ್ಲ. ಈ ಪುಸ್ತಕ ಮೇಳದಲ್ಲಿ ಮುಖ್ಯವಾಗಿ ನಾವು ಬುದ್ಧನ ಮತ್ತು ಅಂಬೇಡ್ಕರ್ ಮತ್ತು ಬಸವಣ್ಣವರ ಪುಸ್ತಕಗಳ ಪ್ರದರ್ಶನ ಇರ್ತದೆ. ಈ ಮೂವರು ಈ ದೇಶ ಕಂಡ ಅಪ್ರತಿಮ ಸಮಾನತೆಯ ಮತ್ತು ವೈಚಾರಿಕತೆಯ ಹರಿಕಾರರು. ಇವರ ವಿಚಾರಗಳು ಈಗ ಸಾಕಷ್ಟು ಕುಂದುತ್ತಾ ಇದೆ. ಅದರ ಸಲುವಾಗಿ ನಾವು ಈ ಮೇ ಸಾಹಿತ್ಯ ಬಳಗದ ಒಂದು ನೇತೃತ್ವದಲ್ಲಿ ಜನರಿಗೆ ಈ ದಾರ್ಶನಿಕರ ವಿಚಾರಧಾರೆಗಳನ್ನು ತಿಳಿಯಪಡಿಸಲಿಕ್ಕೆ ನಾವು ಈ ಪುಸ್ತಕ ಮೇಳವನ್ನು ಹಮ್ಮಿಕೊಂಡಿದ್ದೇವೆ. ಈ ಪುಸ್ತಕ ಮೇಳದ ಎಲ್ಲ ವಿವರಗಳು ಈ ಪುಸ್ತಿಕೆಯಲ್ಲಿ ಪ್ರಕಟ ಆಗಿದ್ದೇವೆ, ತಮಗೆ ಈಗಾಗಲೇ ಅದನ್ನು ಕೊಟ್ಟಿದ್ದೇವೆ. ಈ ಪುಸ್ತಕ ಮೇಳದ ಕುರಿತು ನಾವು ಆದಷ್ಟು ಜಿಲ್ಲೆಯ ತುಂಬ, ರಾಜ್ಯ ತುಂಬ ಪ್ರಚಾರ ಪಡಿಸಬೇಕು. ಇದರ ಸದುಪಯೋಗವನ್ನು ನಮ್ಮ ಯುವಜನತೆ, ಎಲ್ಲ ಜನತೆ ಪಡೆದುಕೊಳ್ಳಬೇಕಂತ ಹೇಳಿ ನಾನು ಆಶಿಸಿ ನನ್ನ 2 ಮಾತು ಮುಗಿಸ್ತೇನೆ. 11ನೇ ತಾರೀಕಿಗೆ